ನೆಚ್ಚಿನ ವಿದ್ಯಾರ್ಥಿಗಳ ಈಗ ನಿಮಗೆ ಈ ರೀತಿ ಕೆಲವೊಂದು ಬೀಜೋಕ್ತಿಗಳನ್ನು ಕೊಡ್ತಾರೆ, ಕೊಟ್ಬಿಟ್ಟು ಹೇಳ್ತಾರೆ ಕೂಡಿ ಅಂತ. ಕೂಡೋಣ? ಎಸ್ ಕೂಡೋಣ. ನೋಡಿ ಕೂಡಬೇಕು ಅಂದ್ರೆ ನೋಡಿ ಯಾವ ಚಿಹ್ನೆ ಇರಬೇಕು? ಪ್ಲಸ್ ಚಿಹ್ನೆ. ಇಲ್ಲಿ ಇಲ್ವಲ್ಲ, ಅವ್ರ ನಡುವೆ ಕೇಳ್ತಾ ಇದ್ದಾರೆ. ಅಲ್ಲಿಗೆ ಏನ್ ಮಾಡೋಣ? ಪ್ಲಸ್ ಚಿಹ್ನೆ ಹಾಕೊಳ್ಳಿ. ಅದಕ್ಕಿಂತ ಮುಂಚೆ ನೋಡಿ ಮಕ್ಕಳ, 5ಕ್ಕೆ 3 ಕೂಡಿದ್ರೆ ಎಷ್ಟು ಬರುತ್ತೆ? 8. 3 + 5 8. ಸಂಕಲ್ಯ ಸಂಕಲಕ ಆದ್ರೆ ಬರುವಂತ ಮೊತ್ತ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ. ಹಾಗಾಗಿ ಇಲ್ಲಿ ಸಂಕಲ್ಯ ಸಂಕಲಕಗಳನ್ನ ಗುರುತಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇಲ್ಲ ಮಕ್ಕಳ, ಗುರುತಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಮಾಡಿ ಅಂದ್ರೆ ಅವು ಹೇಗಿದಾವ ಹಾಗೆ ಬರೀರಿ. ಹಾಗೆ ಬರೆದ್ಬಿಟ್ಟು ಅವುಗಳ ನಡುವೆ ಏನ್ ಮಾಡೋಣ? ಪ್ಲಸ್ ಚಿಹ್ನೆ ಹಾಕೋಣ. ನಾವು ಕೂಡಿ ಅಂತ ಹೇಳ್ತಾ ಇದಾರಲ್ವಾ, ಹಾಗಾಗಿ ಪ್ಲಸ್ ಚಿಹ್ನೆ ಹಾಕೊಂಡಾಯ್ತು. ಈ ಕೂಡೋಣ ನೋಡಿ. ಕೂಡ್ಬೇಕಾದ್ರೆ ಹಿಂದೆ ಸರಳೀಕರಿಸಿದ್ರಿ, ನೀವು ನೆನಪಿದೆ ನಿಮಗೆ? ನೋಡಿ, ಇದು ಪ್ಲಸ್ ಇಂಟು 8c - 11 + 9d ಅಂತ. ಅಂದ್ರೆ ಇದಿಷ್ಟು ನೀವು ಏನ್ ಮಾಡ್ಬೇಕು? ಪ್ಲಸ್ ಇಂದ ಗುಣಿಸ್ಬೇಕು. ಗುಣಿಸೋಣ. ಇದನ್ನ ಹಾಗೆ ಬರೀರಿ. ಸಂಕಲ್ಯದಲ್ಲಿರೋ ಬೀಜೋಕ್ತಿಗಳನ್ನ ಹಾಗೆ ಬರ್ಬಿಡಿ. ಇಡೀ ಸಂಕಲಕ ಏನಿದೆ ಅದನ್ನ ಪ್ಲಸ್ ನಿಂದ ಗುಣಿಸಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8c ಪ್ಲಸ್ ಇಂಟು ಮೈನಸ್ ಮೈನಸ್ 11 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 9d. ನೋಡಿ, ಯಾವ್ದಾದ್ರು ಚಿಹ್ನೆ ಚೇಂಜ್ ಆಯ್ತಾ? ಮತ್ತೆ ಗುಣಿಸ್ಬೇಕಿತ್ತು ಪ್ಲಸ್ ಇಂದ. ಯಾಕೆಂದ್ರೆ ಮಕ್ಕಳೇ ಇಲ್ಲಿ ಚೇಂಜ್ ಆಗಲ್ಲ, ಆದ್ರೆ ವ್ಯವಕಲನ ಮಾಡ್ಬೇಕಾದ್ರೆ ಚೇಂಜ್ ಆಗ್ತವೆ. ಹಾಗಾಗಿ ಆ ಅಭ್ಯಾಸನ ಇಲ್ಲೇ ರೂಢಿಸ್ಕೊಡಿ. ಆಗ ಅಲ್ಲಿ ನಿಮಗೆ ಲೆಕ್ಕ ಮಾಡ್ಕೊಳಕ್ ಸರಿ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿ ನೀವು ಹೆಂಗಿದೆ ಹಂಗೆ ಬರ್ಕೊಂಡು ಕೂಡಿದ್ರಿದ್ರೆ ವ್ಯವಕಲನ ಮಾಡ್ಬೇಕಾದ್ರೆ ತಪ್ಪಾಗುತ್ತೆ ಮಕ್ಕಳೇ. ಹಾಗಾಗಿ ಚಿಹ್ನೆಗಳ ಗುಣಾಕಾರ ಮಾಡೋದು ಮರಿಬೇಡಿ. ಎಸ್, ಈಗ ಸಂಕ್ಷೇಪಿಸೋಣ. ಸಂಕಲನ ವ್ಯವಕಲನ ಮಾತ್ರ ಇದೆ ಅಲ್ಲ, ಸಂಕ್ಷೇಪಿಸ್ಬೇಕಾದ್ರೆ ಬೀಜ ಪದಗಳು ಹೆಂಗಿರ್ಬೇಕು? ಯಾವ್ದಾವ? ಎಲ್ಲವೂ ಸಜಾತಿಯನ? ಕೆಲವೊಂದು ಸಜಾತಿಯನ್ನು ಹತ್ತತ್ರ ಬರ್ಕೊಳ್ಳಿ. 4ಡಿಗೆ ಸಜಾತಿ ಬೀಜ ಪದ ಯಾವ್ದಿದೆ? 4ಡಿಗೆ ಪ್ಲಸ್ 9d ಇದೆ, ಅದನ್ನ ಬರ್ಕೊಳ್ಳಿ. -7cಗೆ ಪ್ಲಸ್ 8c ಇದೆ, ಅದನ್ನ ಹತ್ರ ಬರ್ಕೊಳ್ಳಿ. +9ಕ್ಕೆ -11 ಇದೆ. ಸಂಕ್ಷೇಪಿಸೋಣ. ಇಲ್ಲಿ 2 ಸಜಾತಿ ಪದಗಳು, 2 ಪ್ಲಸ್ ಇದಾವೆ. 4ಡಿಗೆ 9d ಕೂಡಿದ್ರೆ 13d. 2 ಪ್ಲಸ್ ಇದೆ ಕೊಡಿ, ಬರೋದು ಪ್ಲಸ್ ಚಿಹ್ನೆ ಹಾಕಿ. ಈಗ 2 ಸಂಕ್ಷೇಪಿಸೋಣ. 2 ಸಜಾತಿ ಪದಗಳಿದೆ, ಒಂದು ಪ್ಲಸ್ ಒಂದು ಮೈನಸ್ ಇದೆ. ಕಳೀರಿ. 8c ನೋಡಿ, 7c ಹೋದ್ರೆ ಒಂದು ಸಿ ಬರ್ ಸಾಕಲ್ಲ. ಅಲ್ಲೇನಿಲ್ಲ, ಒಂದಿದೆ ಅಂತ ಅರ್ಥ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕು. ಬರೋದಕ್ಕೆ ಯಾವ್ದು? 7c ಇದೆ, 8c 8c ಚಿಹ್ನೆ ಪ್ಲಸ್, ಒಂದು ಪ್ಲಸ್ ಒಂದು ಮೈನಸ್ ಇದೆ. 9 ರ 11 ಹೋದ್ರೆ 9 ರ 11 ಹೌದಾ? 2 ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? ಯಾವ್ದ್ರ ಚಿಹ್ನೆ ಹಾಕ್ಬೇಕು? 9 11 ಚಿಹ್ನೆ ಮೈನಸ್. ಈಗ ನೋಡಿ, ಸಂಕಲನ ಅವಕಲನ ಇದೆ. ಯಾವಾಗ ಕೂಡೋದು ಕಲಿಯೋದು ಮಾಡ್ಬೋದಾ? ಏಕೆ? ವಿಜಾತಿ ಬೀಜ ಪದಗಳಾಗಿದೆ, ಅವನ್ನ ಕೂಡೋಕೆ ಕಲಿಯಕ್ಕೆ ಆಗೋದಿಲ್ಲ. ಅದನ್ನ ಹಾಗೆ ನಿಲ್ಲಿಸ್ಕೊಳ್ಳಿ ಮಕ್ಕಳೇ. ನಂತರ ಇವನು ಕೂಡ ಕೂಡಿ ಅಂತಾರೆ. ಕೂಡೋಣ. ಸೊ ಕೂಡ್ಬೇಕು ಅಂದ್ರೆ ಯಾವ ಚಿಹ್ನೆ ಇರಬೇಕು? ಪ್ಲಸ್ ಚಿಹ್ನೆ ಇರಬೇಕು. ಇಲ್ವಲ್ಲ, ಹಾಕೊಂಡ್ಬಿಡೋಣ. ಪ್ಲಸ್ ಚಿಹ್ನೆ ಹಾಕೊಂಡ್ಬಿಡೋಣ. ಅವ್ರ ನಡುವೆ ಸಂಕಲ್ಯ ಸಂಕಲನ ಗುರುತಿಸೋ ಅವಶ್ಯಕತೆ ಏನಿಲ್ಲಲ್ಲ, ಏನಿಲ್ಲ ಮಕ್ಕಳೇ. ಯಾಕಂದ್ರೆ ಕೂಡ್ಬೇಕಾದ್ರೆ ಸಂಕಲ್ಯ ಸಂಕಲಕ ಆದ್ರೆ ಸಂಕಲ್ಯ ಆದ್ರೆ ಬರೋ ಉತ್ತರ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ. ಎಸ್, ಈಗೇನ್ ಮಾಡ್ಬೇಕು? ಇದು ಪ್ಲಸ್ ಇಂಟು ಅಂತ ಅಂದ್ರೆ ಈ ಬೀಜೋಕ್ತಿಯಲ್ಲಿರುವ ಎಲ್ಲಾ ಬೀಜ ಪದಗಳನ್ನು ಪ್ಲಸ್ ನಿಂದ ಗುಣಿಸ್ಬೇಕು. ಗುಣಿಸಿ. ಮೊದಲಿಗೆ ಸಂಕಲ್ಯದಲ್ಲಿರುವ ಬೀಜ ಪದಗಳನ್ನ ಹಾಗೆ ಬರ್ಕೊಳ್ಳಿ. -6f ಪ್ಲಸ್ 19 -8s ಪ್ಲಸ್ ಇಂಟು ಮೈನಸ್ ಮೈನಸ್ 23 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 13f ಪ್ಲಸ್ ಇಂಟು ಪ್ಲಸ್ ಪ್ಲಸ್ 125. ನೋ ದಿಸ್ 12s ಆಯ್ತಾ? 12s. ಓಕೆ, ಈಗ ಸರಳೀಕರಿಸಬಹುದಾ? ಕೂಡಬಹುದಾ? ಯಾವ್ಯಾವನ್ನ ಸಂಕ್ಷೇಪಿಸಬಹುದು? -6f. ಸಜಾತಿ ಪದಗಳಾಗಿದ್ರೆ ಮಾತ್ರ ಅವನ್ನ ಕೂಡೋಕೆ ಕಲಿಯಕ್ಕಾಗುತ್ತೆ ಮಕ್ಕಳೇ. ಹಾಗಾಗಿ ಸಜಾತಿ ಪದಗಳು ಹತ್ತತ್ರ ಬರ್ಕೋತೀನಿ. -6f ಮತ್ತೆ ಪ್ಲಸ್ 13f ಆಮೇಲೆ -8s ಪ್ಲಸ್ 12s ಆಮೇಲೆ ಪ್ಲಸ್ 19 -23. ಎಸ್, ಸಂಕ್ಷೇಪಿಸೋಣ. ಯಾವ್ಯಾವ ಸಂಕ್ಷೇಪಿಸಬೇಕು? -6f ಮತ್ತೆ ಪ್ಲಸ್ 13f. 2 ಸಜಾತಿ ಪದಗಳಿದೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. 6f 13f ಹೋದ್ರೆ 7f. ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? ಯಾವ್ದು? ಪ್ಲಸ್ ಮೈನಸ್ 13 ದೊಡ್ಡದು ಚಿಹ್ನೆ ಪ್ಲಸ್ ಚಿಹ್ನೆ ಹಾಕಿ. ನಂತರ ಇವೆರಡು ಸಜಾತಿ ಪದಗಳು ಅಲ್ವಾ? 8s 12s ಬೀಜಾಕ್ಷರ ಒಂದೇ ಆಗಿದೆ ಅಲ್ಲ? ಎಸ್, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. 12s 8s ಹೋದ್ರೆ
4 ಎಸ್ 4 ಎಸ್ ಬರೋದಕ್ಕೆ ಯಾವ ಚಿಹ್ನೆ ಹಾಕಬೇಕು? ಪ್ಲಸ್ ದೊಡ್ಡ ಸಂಖ್ಯೆ ಚಿಹ್ನೆ. 12 ಎಂಟ 12 12 ಚಿಹ್ನೆ ಪ್ಲಸ್ ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಇದೆ ಕಳಿಬೇಕು ಕಳೆಯಿರಿ. 19 23 ಅವರ 4 4 ಬರೋದಕ್ಕೆ ಯಾವ್ದು ಚಿಹ್ನೆ ಹಾಕ್ತೀವಿ? ದೊಡ್ಡ ಸಂಖ್ಯೆ ಚಿಹ್ನೆ 19 23 23 23 ಚಿಹ್ನೆ ಮೈನಸ್ ಮೈನಸ್ ನೋಡಿ ಪ್ಲಸ್ ಮೈನಸ್ ಇದೆ. ಸಂಕಲನ ವ್ಯವಕಲನಗಳು ಮಾತ್ರ ಇದಾವೆ. ಕೂಡಬಹುದೇ? ಇಲ್ಲ ಯಾಕೆ? ಅವು ವಿಜಾತಿ ಸರ್ ಹೌದು, ಎಲ್ಲ ವಿಜಾತಿ ಪದಗಳಿಂದ ಕೂಡೋಕ್ಕಾಗಲಿ ಕಳೆಯೋಕ್ಕಾಗಲಿ ಆಗೋದಿಲ್ಲ. ಹಾಗೆ ಅದನ್ನ ಅಷ್ಟಕ್ಕೆ ನಿಲ್ಲಿಸ್ಬಿಡಿ ಮಕ್ಕಳ. ನೆಚ್ಚಿನ ವಿದ್ಯಾರ್ಥಿಗಳ ಇನ್ನೊಂದೆರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇವನ್ನ ಕೂಡಿ ಅಂತ ಹೇಳ್ತಾ ಇದ್ದಾರೆ. ಕೂಡೋಣ. ಸೊ ಕೂಡಬೇಕು ಅಂದ್ರೆ ಅವ್ರ ನಡುವೆ ಪ್ಲಸ್ ಪ್ಲಸ್ ಚಿಹ್ನೆ ಇರಬೇಕು. ಇದೆಯಾ? ಇಲ್ಲ. ಹಾಗಾಗಿ ಆ ಎರಡು ಬೀಜೋಕ್ತಿಗಳ ನಡುವೆ ನಾನು ಏನು ಮಾಡ್ತೇನೆ? ಪ್ಲಸ್ ಚಿಹ್ನೆಯನ್ನು ಹಾಕೊಳ್ತಾ ಇದ್ದೀನಿ ಮಕ್ಕಳ. ಎರಡು ನಡುವೆ ಕೂಡ ಪ್ಲಸ್ ಚಿಹ್ನೆ ಹಾಕೋತೇನೆ. ಆಯ್ತಾ? ಎಸ್ ಓಕೆ. ಸಂಕಲ್ಯ ಸಂಕಲಕ ಅದರಲ್ಲೂ ಬದಲಾದ್ರೆ ಮೊತ್ತ ಚೇಂಜ್ ಆಗುತ್ತಾ? ಇಲ್ಲ. ಹಾಗಾಗಿ ಸಂಕಲ್ಯ ಸಂಕಲಕ ಗುರ್ತಿಸೋ ಅವಶ್ಯಕತೆ ಇಲ್ಲ. ಹೆಂಗಿರೋ ಬರ್ಕೊಳ್ಳಿ ಒಂದು ಪ್ಲಸ್ ಚಿಹ್ನೆ ಹಾಕಿ. ಓಕೆ. ಅಂದರೆ ಇದು ಪ್ಲಸ್ ಇಂಟು 16C ಅಂತೇಳಿ. ಅಂದರೆ ಇದಿಷ್ಟನ್ನು ಕೂಡ ಪ್ಲಸ್ನಿಂದ ಗುಣಿಸ್ಬೇಕು. ಗುಣಿಸಕ್ಕೆ ಸ್ಟಾರ್ಟ್ ಮಾಡಲಾ? ಬೇಡ ಮಕ್ಕಳ. ಯಾಕೆಂದರೆ ಇಲ್ಲೊಂದಿದೆ ಮೈನಸ್ ಇಂಟು 11 + 9 ಅಂತಿದೆ. ಅಂದರೆ ಇವೆರಡನ್ನೂ ಕೂಡ ಏನು ಮಾಡಬೇಕು? ಎಷ್ಟಿಂದ? ಮೈನಸ್ಸಿಂದ ಗುಣಿಸ್ಬೇಕು. ಗುಣಿಸೋಣ. ಇದನ್ನ ಹಾಗೆ ಬರ್ಕೊಳ್ಳಿ. 8D - 14C + 9 ಆಯ್ತಾ? ಸೊ ಪ್ಲಸ್ ಇಂಟು 16C. ಇಲ್ಲಿ ನೋಡಿ, ಇದನ್ನ ಈಗ ಚಿಹ್ನೆಗಳ ಗುಣಾಕಾರ ಮಾಡ್ಕೊತೀರ ಅಥವಾ ಸಂಕ್ಷೇಪಿಸ್ಕೊಳ್ತೀರಾ? ಬ್ರಾಕೆಟ್ ಒಳಗಡೆ ಇರೋದನ್ನ ಸಂಕ್ಷೇಪಿಸ್ಬೋದಲ್ಲ. ಎರಡೂ ಕೂಡ ಸ್ಥಿರ ಸಂಖ್ಯೆಗಳಿದೆ. ಹಾಗಾಗಿ ಅವನ್ನ ಸಂಕ್ಷೇಪಿಸ್ಕೊಳ್ಳಿ. 11 9 ಕೊಡಿದ್ರೆ 20 ಪ್ಲಸ್ 20 ಬರುತ್ತೆ. ಮೈನಸ್ಸಿಂದ ಗುಣಿಸಿ. ಮೈನಸ್ ಇಂಟು ಪ್ಲಸ್. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ. ಎರಡು ಬೇರೆ ಬೇರೆ ಚಿಹ್ನೆಗಳು. ಮೈನಸ್ ಇಂಟು ಪ್ಲಸ್ ಮೈನಸ್. 11 9 ಕೊಡಿದ್ರೆ 20. ವೆರಿ ಗುಡ್. ರೈಟ್. ಸರಿ. ಈಗ ಇದು ಪ್ಲಸ್ ಇಂಟು 16C - 20 ಅಂದರೆ ಇವೆರಡೂ ಈಗ ಪ್ಲಸ್ನಿಂದ ನೋಡಿ ಮಕ್ಕಳು. ಇವೆರಡು ಸ್ಥಿರ ಸಂಖ್ಯೆ ಇತ್ತು. ಸಂಕ್ಷೇಪಿಸಕ್ಕೆ ಅವಕಾಶ ಇತ್ತು. ಸಂಕ್ಷೇಪಿಸ್ಬಿಟ್ಟು ಚಿಹ್ನೆಗಳ ಗುಣಾಕಾರ ಮಾಡಿದೆ. ಈಗ ಇವೆರಡನ್ನ ಸಂಕ್ಷೇಪಿಸಕ್ಕೆ ಅವಕಾಶ ಇದೆಯಾ? ಇಲ್ಲ. ಸಂಕ್ಷೇಪಿಸ ಚಿಹ್ನೆಗಳ ಗುಣಾಕಾರ ಮಾಡ್ಬೋದಿತ್ತು. ಇವು ವಿಜಾತಿ ಪದಗಳು ಸಂಕ್ಷೇಪಿಸಕ್ಕೆ ಬರಲ್ಲ. ಹಾಗಾಗಿ ಇವೆರಡೂ ಕೂಡ ಪ್ಲಸ್ನಿಂದ ಗುಣಿಸಿ. ಇನ್ನು ಉಳಿದೋಣ ಹಾಗೆ ಬರ್ಕೊಳ್ಳಿ. 8D - 14C + 9 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 16C ಪ್ಲಸ್ ಇಂಟು ಮೈನಸ್ ಮೈನಸ್ 20. ಎಸ್ ಓಕೆ. ರೈಟ್. ಈಗ ಕೂಡ್ಬೋದಾ? ಯಾವ್ಯಾವ ಕೊಡ್ತೀರಿ? 8Dಗೆ ಸಜಾತಿ ಬೀಜ ಪದಗಳು ಯಾವ್ದಾರು ಇದೆಯಾ? ಏನು ಮಾಡಲಿ? ಅದನ್ನ ಹಾಗೆ ಬರ್ಕೊಳ್ಳಿ. ಹಾಗೆ ಬರ್ಕೊಂಡು ಬೇರೆ ಯಾವ ಸಂಕ್ಷೇಪಿಸ್ಬೋದು? ಆಮೇಲೆ ಒಂದು ಪ್ಲಸ್ ಒಂದು ಮೈನಸ್ ಇದೆ. ಕಳೀರಿ. 14C ಅಲ್ಲಿ 16C ಹೋದ್ರೆ ಬರೋದಕ್ಕೆ ಯಾವ ಚಿಹ್ನೆ ಆಗಬೇಕು? ಪ್ಲಸ್ ಮೈನಸ್ 16C ಚಿಹ್ನೆ ಪ್ಲಸ್ ಚಿಹ್ನೆ ಹಾಕಿ. ನಂತರ ಇನ್ಯಾವ ಸಂಕ್ಷೇಪಿಸ್ಬೋದು? ಒಂದು ಪ್ಲಸ್ ಒಂದು ಮೈನಸ್ ಇದೆ. ಕಳೀರಿ. 29 ಹೋದ್ರೆ ಬರೋದಕ್ಕೆ ಯಾವ್ದು ಚಿಹ್ನೆ? ದೊಡ್ಡ ಸಂಖ್ಯೆ ಚಿಹ್ನೆ. ಯಾವ್ದು? 9 20 ಚಿಹ್ನೆ ಮೈನಸ್. ಸೊ ಸಂಕಲನ ವ್ಯವಕಲನ ಇದೆ. ಕೂಡಬೇಕು ಕಳಿಬೇಕು. ಸಜಾತಿ ಬೀಜ ಪದಗಳಿರ್ಬೇಕು. ಯಾವ್ದಿದಾವ? ಯಾವೂ ಇಲ್ಲ. ಹಾಗಾಗಿ ಅದನ್ನ ಅಷ್ಟಕ್ಕೆ ನಿಲ್ಲಿಸ್ಬಿಡಿ ಮಕ್ಕಳೇ. ಓಕೆ. ರೈಟ್. ನಂತರ ಇವನು ಕೂಡಿ ಅಂತ ಹೇಳ್ತಾರೆ. ಕೂಡೋಣ. ಕೂಡಬೇಕಾದ್ರೆ ಮಧ್ಯೆ ಪ್ಲಸ್ ಇರಬೇಕು. ಹಾಕಿದಾರಾ? ಇಲ್ಲ. ಹಾಗಾಗಿ ಏನು ಮಾಡೋಣ? ಫಸ್ಟು ಪ್ಲಸ್ ಚಿಹ್ನೆ ಹಾಕೊಂಡ್ಬಿಟ್ಟು ಬರೆಯೋಣ. 6F - 20 ಪ್ಲಸ್ 8S 23 - 13F - 12ES ಕೂಡಬೇಕಂತ ಅವರ ಪ್ಲಸ್ ಚಿಹ್ನೆ ಹಾಕ್ತಾ ಇದ್ದೀನಿ. ನೋಡಿ, ಇದು ಪ್ಲಸ್ ಇಂಟು ಅಂತ. ಅಂದರೆ ಇಷ್ಟು ಕೂಡ ಪ್ಲಸ್ನಿಂದ ಗುಣಿಸಬೇಕು. ಸಂಕಲ್ಯದಲ್ಲಿ ಸಂಖ್ಯೆಗಳನ್ನ ಹಾಗೆ ಬರ್ಕೊಳ್ಳಿ. 6F - 20 ಪ್ಲಸ್ 8S ಪ್ಲಸ್ ಇಂಟು ಪ್ಲಸ್ ಪ್ಲಸ್ 23 ಪ್ಲಸ್ ಇಂಟು ಮೈನಸ್ ಮೈನಸ್ 13F ಪ್ಲಸ್ ಇಂಟು ಮೈನಸ್ ಮೈನಸ್ 12S. ಓಕೆ. ಈಗ ಸಂಕ್ಷೇಪಿಸ್ಬೋದಾ? ಎಸ್ ಸಂಕ್ಷೇಪಿಸಿ. ಯಾವ ಸಂಕ್ಷೇಪಿಸ್ತೀರಿ? 6F ಮತ್ತು ಮೈನಸ್ 13F. ಒಂದು ಪ್ಲಸ್ ಒಂದು ಮೈನಸ್ ಇದೆ. 6F ಅಲ್ಲಿ 13F ಹೋದ್ರೆ 7F ಬರೋದ್ರಿಗೆ ಯಾವ ಚಿಹ್ನೆ? ದೊಡ್ಡ ಸಂಖ್ಯೆ 13F ಚಿಹ್ನೆ ಮೈನಸ್. ಮತ್ತೆ ಯಾವ ಸಂಕ್ಷೇಪಿಸ್ಬೋದು? ಪ್ಲಸ್ 8S ಮೈನಸ್ 12S. ಒಂದು ಪ್ಲಸ್ ಒಂದು ಮೈನಸ್ ಇದೆ. ಕಳೀರಿ. 8S ಅಲ್ಲಿ 12S ಹೋದ್ರೆ ಬರೋದ್ರಿಗೆ ಯಾವ್ದು? 8S 12S 12S ಮೈನಸ್ ಚಿಹ್ನೆ ಅಂದ್ರೆ ಮೈನಸ್ ಹಾಕಿ. ನಂತರ ಇನ್ಯಾವ ಉಳ್ಕೊಂಡ್ವಾ? ಮತ್ತೆ ಪ್ಲಸ್ 23. ಒಂದು ಪ್ಲಸ್ ಒಂದು ಮೈನಸ್ ಇದೆ. ಕಳೀರಿ. 20 23 ಹೋದ್ರೆ 3 ಬರೋದ್ರಿಗೆ ಯಾವುದು? ಪ್ಲಸ್ ಮೈನಸ್ ಪ್ಲಸ್. ಓಕೆ. ಸಜಾತಿ ಪದಗಳು ಯಾವ ಇದಾವ? ಕೂಡೋಕೆ ಕಳೆಯೋಕೆ ಆಗುತ್ತಾ? ಆಗೋದಿಲ್ಲ ಮಕ್ಕಳ. ಸೊ ಅದನ್ನ ಅಷ್ಟಕ್ಕೆ ನಿಲ್ಲಿಸ್ಬಿಡಿ. ಈಗ ಈ ಥರ ಎರಡು ಬೀಜೋಕ್ತಿಗಳನ್ನ ಕೊಟ್ಟು ಇವುಗಳನ್ನ ಕೂಡಿ ಅಂತಿದ್ದಾರೆ. ಕೂಡೋಣ. ಸೊ ಕೂಡಬೇಕು ಅಂದರೆ ಸಂಕಲನ ಗುರುತಿಸುವ ಅವಶ್ಯಕತೆ ಇದೆಯಾ? ಏನಿಲ್ಲ. ಹೇಗಿದಾವ ಹಾಗೆ ಬರ್ಕೊಳ್ಳಿ. ಹಾಗೆ ಬರ್ಕೊಂಡು ಅವ್ರ ನಡುವೆ ಪ್ಲಸ್ ಚಿಹ್ನೆ. ಯಾಕೆಂದರೆ ಸಂಕಲಕ ಅದಲು ಬದಲಾದರೆ ಮೊತ್ತ ಏನು ಚೇಂಜ್ ಆಗೋದಿಲ್ಲ. ಹಾಗೆ ಹೇಗಿದಾವೆ ಹಾಗೆ ಬರ್ಕೊಂಡು ಅವ್ರ ನಡುವೆ ಪ್ಲಸ್ ಚಿಹ್ನೆ ಹಾಕಿ.
ಅಂದ್ರೆ ಈಗ ಇದಿಷ್ಟನ್ನ ಏನ್ ಮಾಡ್ಬೇಕು ಪ್ಲಸ್ ಇಂದ ಇಡೀ ಸಂಕಲಕವನ್ನು ಪ್ಲಸ್ ಇಂದ ಗುಣಿಸಿ ಸಂಕಲ್ಯನ ಹಾಗೆ ಬರ್ಕೊಳ್ಳಿ 13m ಮೈನಸ್ 12m ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12m ಪ್ಲಸ್ ಇಂಟು ಮೈನಸ್ ಮೈನಸ್ 13m 13m ಅದು 13m ಎಸ್ ಓಕೆ. ಈಗ ಸರಳೀಕರಿಸ್ಬೋದಾ? ಯಾವ್ದು ಸರಳೀಕರಿಸ್ತೀರಿ? ಎರಡು ಸರಾತಿ ಪದಗಳು, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಏನ್ ಮಾಡ್ಬೇಕು? ಪ್ಲಸ್ ಮೈನಸ್ ಇದ್ರೆ ಕಳಿಬೇಕು. 13m 13m ಹೋದ್ರೆ 0 ಬರ್ತವೆ. ಯಾವುದೇ ಸಂಖ್ಯೆಯಿಂದ ಅದೇ ಸಂಖ್ಯೆನ ಕಳೆದ್ರೆ ಬರೋ ಉತ್ತರ 0. ಬರಿಲ್ಲ 0 ಅಂತ ಬೇಡ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಅವುಗಳನ್ನ ಹಿಂಗೆ ಅಡ್ಡಗೆರೆ ಹಾಕ್ತೀನಿ, ಅಂದ್ರೆ ಅವೆರಡೂ ಸೇರಿ ಉತ್ತರ 0 ಬರುತ್ತೆ ಅನ್ನೋ ಅದನ್ನ ನನಗೆ ಸೂಚಿಸುತ್ತೆ. ಹಾಗಾಗಿ ಎರಡನ್ನೂ ಕೂಡ ಅಡ್ಡಗೆರೆ ಹಾಕ್ಬಿಟ್ಟಿದ್ದೀನಿ ಮಕ್ಕಳು. ಕ್ಯಾನ್ಸರ್ 0 ಅವುಗಳ ನಂತರ ಇನ್ಯಾವ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿದೆ 12 ಹೋದ್ರೆ 0. ಹಾಗಾಗಿ ಅವನ ಮೇಲೂ ಕೂಡ ಈಗ ಅಡ್ಡಗೆರೆ ಹಾಕ್ತೀನಿ. ಒಟ್ಟು ಇಡೀ ಎಲ್ಲಾ ಬೀಜ ಪದಗಳ ಬೆಲೆ 0 ಬರ್ತಾ ಇದೆ. ಹಾಗೆ 0 ಅಂತ ಬರ್ಬಿಡಿ ಮಕ್ಕಳ. ಓಕೆ, ಸೊ ಇವನ್ನು ಕೂಡಿ ಅಂತಾರೆ. ಕೊಡೋಣ. ಸಂಕಲ್ಯ ಸಂಕಲಕ ಗುರುತಿಸ್ಕೋ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕೆಂದ್ರೆ 5 4 ಕೊಡಿದ್ರು 9, 4 5 ಕೊಡಿದ್ರು 9. ಹಾಗಾಗಿ ಅದು ಹೇಗಿದಾವೋ ಹಾಗೆ ಬರ್ಕೊಳ್ಳಿ. ಬರ್ಕೊಂಡಾಗ ನಡುವೆ ಪ್ಲಸ್ ಚಿಹ್ನೆ ಹಾಕಿ. ಅಂದ್ರೆ ಈಗ ಇಡೀ ಇಲ್ಲಿರೋ ಎರಡೂ ಬೀಜ ಪದಗಳನ್ನು ಪ್ಲಸ್ ನಿಂದ ಗುಣಿಸ್ಬೇಕು. ಸಂಕಲ್ಯನ ಹಾಗೆ ಬರ್ಕೊಳ್ಳಿ. ಪ್ಲಸ್ 24n ಪ್ಲಸ್ ಇಂಟು ಪ್ಲಸ್ ಪ್ಲಸ್ 26m ಪ್ಲಸ್ ಇಂಟು ಮೈನಸ್ ಮೈನಸ್ 24n. ಓಕೆ, ಈಗ ಸಂಕ್ಷೇಪಿಸ್ಬೋದಾ? ಯಾವ್ಯಾವ ಸಂಕ್ಷೇಪಿಸ್ತೀರಿ? ಇವೆರಡು, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. ಎರಡನ್ನೂ ಕೂಡ ಕಳೀರಿ. 26m 26m ಹೋದ್ರೆ 0. ಹಾಗಾಗಿ ಆದ್ಮೇಲೆ ಅಡ್ಗೆರೆ ಹಾಕ್ಬಿಡೋಣ. ಇನ್ಯಾವ್ಯಾವ ಸಂಕ್ಷೇಪಿಸ್ಬೋದು? ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. 24 24 ಹೋದ್ರೆ 0. ಹಾಗಾಗಿ ಮೇಲೆ ಅಡ್ಗೆರೆ ಹಾಕ್ತೀರಿ. ಇನ್ಯಾವ ಉಳ್ಕೊಂಡ್ವಾ? ಇನ್ಯಾವ ಉಳ್ಕೊಂಡಿಲ್ಲ. ಹಾಗಾದ್ರೆ ಬೆಲೆ ಎಷ್ಟಾಯ್ತು? 0 ಬರ್ತಾ ಇದೆ. ಕಷ್ಟ ಅಂತ ಅನ್ಸುತ್ತಾ? ಇಲ್ಲ. ಓಕೆ.